SDRF ಫಂಡ್ಸ್ ಎಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಅವರು? ನೀರಿಗೋಸ್ಕರ ಅಂತೇಳಿ ಪ್ರತಿ ಜಿಲ್ಲೆಗೆ ಪ್ರತಿ ತಾಲೂಕಿಗೆ 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರೋದು ಬಿಟ್ಟರೆ ಬೇರೆ ಏನು ಪರಿಹಾರ ಕೊಟ್ಟಿದ್ದಾರೆ SDRF ಇಂದ? ಅದ್ರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡಬೇಕಾಗ್ತದೆ. 19 ಸಚಿವರ ಪರವಾಗಿ ಮುಖ್ಯಮಂತ್ರಿ ಒಬ್ಬರೇ ಎರಡೂ ಸದನದಲ್ಲಿ ಉತ್ತರ ಕೊಡೋದಕ್ಕೆ ನಿಂತರೆ ನೀವು ಅದನ್ನು ಸ್ವೀಕಾರ ಮಾಡ್ತೀರಾ? ಮುಖ್ಯಮಂತ್ರಿಗಳಿಂದ ಎಲ್ಲಾ ಖಾತೆಗಳಿಗೆ ಉತ್ತರವನ್ನ ಹೇಳಿ ಅಶೋಕ್. ಅಲ್ಲ ಕ್ವಶನ್ ನಾನು ಹೇಳ ಅಲ್ಲ ಅದಕ್ಕೆ ಪ್ರಶ್ನೆ ಉತ್ತರ ಕೊಡಿ. ಸಚಿವರ ಉತ್ತರವನ್ನ ಎರಡೂ ಸದನದಲ್ಲಿ ಮುಖ್ಯಮಂತ್ರಿ ಒಬ್ಬರೇ ಉತ್ತರ ಕೊಡೋದಕ್ಕೆ ನಿಂತರೆ ನೀವು ಒಪ್ತೀರಾ ಅಂತ? ಮತ್ತೆ ಮಂತ್ರಿಗಳನ್ನ ಕತ್ತಕ ಯಾಕೆ ಮಾಡಿದ್ದೀರಾ? ಅವ್ರಿಗೆ PA, ಕಾರು, ಮನೆ, TADA, ಅವ್ರಿಗೆ ಆಫೀಸರು, IAS, IPS ಎಲ್ಲ ಏನು ಕೊಟ್ಟಿದ್ದೀರಾ ಅವ್ರಿಗೆ? ಸರ್ಕಾರದ ದುಡ್ಡು ಇವೆಲ್ಲ ಟ್ಯಾಕ್ಸ್ ಪೇಯರ್ಸ್ ಹಣ. ಇದು ಚಕ್ರಾಧಿಪತ್ಯ ಅಲ್ಲ. ಪ್ರಾಫಿಟಬಿಲಿಟಿ ನೋ ಅಕೌಂಟಬಿಲಿಟಿ. ಚಕ್ರಾಧಿಪತ್ಯ ಅಲ್ಲ ಇದು. ಹಿಂದೆ ಅದೇನೋ ಬಳ್ಳಾರಿ ಅಂತ ಇದ್ರಲ್ಲ, ಹಂಗಲ್ಲ ಇದು. ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ನೀವು ಗೌರವ ಕೊಡೋದಾದ್ರೆ ಪುಸ್ತಕ ಹಿಡ್ಕೊಂಡು ಯಾವಾಗೂ ಖಾಲಿ ಪುಸ್ತಕ ಹಿಡ್ಕೊಂಡ್ ಬಂದಿದ್ದೀರಲ್ಲ, ಅದರಲ್ಲೇನ ಬರ್ಕೊಂಬಂದು ಇಟ್ಕೊಳ್ಳಿ. ಅದರಲ್ಲಿ ಏನು ಹೇಳಿದೆ ಸಂವಿಧಾನದಲ್ಲಿ? ಕ್ಯಾಬಿನೆಟ್ ಅಂದ್ರೆ ಏನು, ಕ್ಯಾಬಿನೆಟ್ಟಿನ ಮಂತ್ರಿಗಳಿಗೆ ಏನು ಪವರ್ಸ್ ಇರ್ತತೆ, ಮುಖ್ಯಮಂತ್ರಿಗಳಿಗೆ ಏನು ಪವರ್ಸ್ ಇರುತ್ತೆ. ಇದು ಯಾರೋ ರಾಜರ ಮಕ್ಕಳ ಆಡಳಿತ ಅಲ್ಲ, ಇದು ಚಕ್ರಾಧಿಪತ್ಯ ಅಲ್ಲ, ಇದು ಪ್ರಜಾಪ್ರಭುತ್ವ. ನಿಮ್ಮ ಹೇಳಿಕೆ ಏನಿದೆ ಅದು ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆ ನಿಮ್ದು. ಹಂಗಾರೆ ಅವ್ರನ್ನೆಲ್ಲ ಅಸೆಂಬ್ಲಿಯಿಂದ ಆಚೆ ಹಾಕಿ, ಅವ್ರನ್ನೆಲ್ಲರನ್ನು ಅಧಿವೇಶನದಿಂದ ಆಚೆ ಹಾಕಿ, ಅವ್ರನ್ನೆಲ್ಲರನ್ನು ಕೆಲಸ ಇಲ್ಲ ಅಂದ್ರೆ ಅವ್ರಿಗೆ ಅಧಿವೇಶನದಿಂದ ಆಚೆ ಹಾಕಿ ಅವ್ರಿಗೆ. ಇದು DK ಶಿವಕುಮಾರ್ ಅವರ ಆಡಳಿತ ಹೆಂಗೆ ಅನ್ನೋದನ್ನ ಸ್ಯಾಂಪಲ್ ಅಷ್ಟೇ. ಇದು ಹಿಂದೆ ಅವರು ಹೇಳಿದಾರಲ್ಲ, ಗೂಂಡಾಗಿರಿ ಸರ್ಕಾರ ಅಂತ ನಾನೇ ಹೇಳಿದ್ದೀನಿ. ಇದು ಒಂಥರ ಗೂಂಡಾಗಿರಿ ಸರ್ಕಾರ ಇದು. ಇದು ಬಹಳ ದಿನ ನಡೆಯಲ್ಲ. ಈಗ ನಿನ್ನೆ JDS ಪಾದಯಾತ್ರೆ ಆಗಿದೆ, ನಿನ್ನೆ ಮೊನ್ನೆ ನೀವು ಹೋಗಿದ್ರಿ, ಬಟ್ ವಿಜೇಂದ್ರ ಅವರಲ್ಲಿ ಹೋಗಿಲ್ಲ ಅನ್ನೋದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ನೋಡಿ ಕೂತ್ಕೊಟ್ರಲ್ಲ ಹೇಳಿ.